ನೋಡಿ ಧಕ್ಕೆಗೆ ಬಂದು ನಾವು ಇಂದಿರಾಕ್ಕನ್ನ ಮಾತಾಡ್ಸಿಲ್ಲ ಅಂದ್ರೆ ಹೇಗೆ? ಇವರನ್ನು ಹುಡುಕ್ತಾ ಬಂದಿದ್ದು ನಾನು. ಯಾವ್ದು ಸರ್ ಮೀನು ಯಾವ್ದಿದು? ರಾಣಿ ಮೀನು. ವಾವ್, ಹೆಸರು ನೋಡಿ ಹೇಗಿದೆ, ರಾಣಿ ಮೀನು. ನೋಡ್ಲಿಕ್ಕೆ ಕೂಡ ಹಾಗೆ ಉಂಟು, ಪಿಂಕ್ ಪಿಂಕ್ ಕಲರ್ ಆಗಿ. ಅವರ ಹತ್ರ ಯಾರು ಮಾತಾಡುದು? ಆ ಮಲ್ಪೆ ಉಂಟಲ್ವಾ, ಅದೊಂದು ಊರು. ಮಾತಾಡ್ತಾರೆ ಇಲ್ಲಿ ಯಾಕೆ? ಎಲ್ಲಾದ್ರೂ ಅಪ್ಪಿ ಶಾರ್ಕ್ ಸಿಕ್ಕಿದ್ರೆ? ಶಾರ್ಕ್ ನೀವು ಅದನ್ನೇನ್ ಮಾಡ್ತಾರೆ, ತಿಂತಾರ? ಇಲ್ಲಲ್ಲ, ಶಾರ್ಕ್ ತಿಂತಾರ. ಒಂದು ಹಿಂದಿ ಸಿನಿಮಾ ಶೂಟಿಂಗ್ ಕೂಡ ಆಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಬಹಳಷ್ಟು ದಿನಗಳಿಂದ ನಾನು ನಿಮಗೆ ಒಂದು ವಿಶೇಷ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದು ಮಂಗಳೂರಿನ ಅತ್ಯಂತ ಪ್ರಮುಖ ಮೀನು ಮಾರುಕಟ್ಟೆ ಧಕ್ಕೆ. ಇದು ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಇಡೀ ಭಾರತದಲ್ಲಿ ಇದಕ್ಕೆ ಒಂದು ವಿಶೇಷ ಸ್ಥಾನ ಇದೆ. ಅರಬ್ಬಿ ಸಮುದ್ರದಿಂದ ಬರುವಂತಹ ಮೀನುಗಳಿಗೆ ಇಲ್ಲಿ ವಿಶೇಷವಾದಂತಹ ಬೇಡಿಕೆ ಇದೆ. ಇಲ್ಲಿ ಪ್ರತಿಯೊಂದು ವಹಿವಾಟಿಗೂ ಕೂಡ ಒಂದು ವಿಶೇಷ ಅಂತ ಅನ್ಸುತ್ತೆ. ಹಾಗೆ ನಾವು ಹಾಗಾದ್ರೆ ಧಕ್ಕೆ ಮೀನು ಮಾರುಕಟ್ಟೆಯ ವಿಶೇಷತೆ ಏನಿದೆ, ಇಲ್ಲಿನ ಜನ ಯಾವ ರೀತಿ ವಹಿವಾಟುಗಳನ್ನ ಮಾಡ್ತಾರೆ, ಎಷ್ಟು ಕಷ್ಟ ಪಡ್ತಾರೆ, ಯಾಕೆಂದ್ರೆ ಇಲ್ಲಿ ನೋವು, ನಲಿವು, ದುಃಖ, ದುಮ್ಮಾನ, ಸಾಧನೆ ಎಲ್ಲವೂ ಕೂಡ ಇದೆ. ಪ್ರತಿಯೊಂದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದು ಧಕ್ಕೆ ಮೀನು ಮಾರುಕಟ್ಟೆಯ ಎಂಟ್ರೆನ್ಸ್. ಇದು ರಾತ್ರಿ ಬೆಳಿಗ್ಗೆ 4 ಗಂಟೆ ಹೇಳ್ತೇವೆ, ಇಲ್ಲಿ 5 ಗಂಟೆ ಮತ್ತೆ 5 ಗಂಟೆಗೆ 6 ಗಂಟೆಗೆ 6 ಗಂಟೆಗೆ ಬಿಸ್ನೆಸ್ ಸ್ಟಾರ್ಟ್. ಅಂದಾಜು ವಹಿವಾಟು ಒಂದು ದಿನಕ್ಕಾಗುವಾಗ ಎಷ್ಟು ಬಿಸ್ನೆಸ್ ಆಗ್ತದೆ ಒಂದು ದಿನದಲ್ಲಿ? ಹೇಳಲಿಕ್ಕೆ ಆಗುದಿಲ್ಲ. ಆಗ್ಬೋದು, 1 ಲಕ್ಷ 5 ಲಕ್ಷ ನೋಡಿ, ಇದು ಐಸ್ ರಿಕ್ಷಾದಲ್ಲಿ ಬಂದಿದೆ. ಮೀನನ್ನ ಸಂಸ್ಕರಣೆ ಮಾಡೋದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲಿ ಐಸ್ ಫ್ಯಾಕ್ಟ್ರಿಗಳಿರ್ತದೆ. ಸರ್, ಇದೆಷ್ಟು ಒಂದು ಲೋಡಿಗೆ ಎಷ್ಟಾಗ್ತದೆ ಸರ್? ಐಸ್ ಲೋಡಿಗೆ ಎಷ್ಟಾಗ್ತದೆ ಇದು? ಹೌದಾ, ಎಷ್ಟು ಬಾಕ್ಸ್ ಮಾಡ್ಬೋದು ಇದರಲ್ಲಿ? 30. ಈಗ ಒಂದು ನನಗೆ ವ್ಯತ್ಯಾಸ ಅಂದ್ರೆ, ಒಂದು ಕಾಮನ್ ಮ್ಯಾನಿಗೆ ನಾವು ಬೇರೆ ಐಸ್ ಇದಕ್ಕೆ ವ್ಯತ್ಯಾಸ ಏನು? ಈಗ ಬೇರೆ ಐಸ್ ನಾವು ಸ್ವಲ್ಪ ನಾವು ಆಚೆ ಇಟ್ಟುಕೊಂಡ್ರೆ ಕರಗ್ತದೆ, ಇದು ಯಾಕೆ ಕರಗುದಿಲ್ಲ? ಏನ್ ಕೆಮಿಕಲ್ ಹಾಕ್ತಾರೆ ಇದಕ್ಕೆ? ಉಪ್ಪು. ಹೇಗೆ ಸರ್ ಪ್ರೊಸೆಸಿಂಗ್ ಹೇಗೆ ಮಾಡೋದು ಇದು? ಒಂದು ಬ್ಲಾಕ್ ಲೆಕ್ಕ ಬರ್ತದೆ. ಬ್ಲಾಕ್ ಲೆಕ್ಕದಲ್ಲಿ ಸ್ನೇಹಿತರೆ, ನಾವು ನೋಡಿದ್ದು ಜಸ್ಟ್ ಅದು ಎಂಟ್ರೆನ್ಸ್ ಅಷ್ಟೇ. ಇನ್ನು ಮೀನು ಏಲಂ ನಡೆಯೋ ಜಾಗ, ಮೀನನ್ನ ಪರ್ಚೇಸ್ ಮಾಡೋ ಜಾಗ ಇದೆಲ್ಲವೂ ಕೂಡ ಬೇರೆ ಇದೆ. ಅದು ಈ ಗೇಟಿಂದ ಹೋಗಬೇಕು. ಇಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಬ್ಯುಸಿ ಇರ್ತಾರೆ ಬೆಳಗ್ಗೆ. ಆಕ್ಚುಲಿ ಇದು ಬಂದದ್ದು ಸ್ವಲ್ಪ ಲೇಟ್ ಆಯ್ತು, ಈಗಾಗಲೇ ಜನ ಕರಗಿದ್ದಾರೆ ಇಲ್ಲಿ. ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘ. ಇಲ್ಲಡಿ ವ್ಯಾಪಾರ ಶುರುವಾಗಿದೆ. ಅಣ್ಣ, ಎಂತ ಮೀನಿದು? 3 ಎಷ್ಟು ಕೆಜಿಗೆ ಇದು? ಕೆಜಿಗೆ ಎಷ್ಟು? ಸೀಗಡಿ ಎಟ್ಟಿ ಅಂತ ಹೇಳ್ತಾರೆ. 250 ಕೆಜಿ ಕಾಸ್ಟ್ಲಿ. ಮತ್ತೆ ಸುಕ್ಕೆಲ್ಲ ಮಾಡ್ತಾರೆ ಇದರಲ್ಲಿ. ಕೆಳಗಡೆದು ಬಂಗುಡೆ 100 ರೂಪಾಯಿ. ನೋಡಿ, ಧಕ್ಕೆಯಲ್ಲಿ ಎಷ್ಟು ಮೀನು ಕಡಿಮೆ ಇದೆ ನಾವು ಹೊರಗಡೆ ತಗೊಳ್ಳುವಾಗ. ಮಧುಮಾಲ ಅಲ್ಲ ಇದು? ಇದು ಕಾಸ್ಟ್ಲಿ. ಇದು ಸಂಡಾಸ್. ನೋಡಿ, ಇಲ್ಲಿ ಎಷ್ಟೊಂದು ಮೀನುಗಳು ಈಗಾಗಲೇ ವ್ಯಾಪಾರ ಶುರುವಾಗಿ ಹೊರಗಡೆ ಹೋಗ್ತಾ ಉಂಟು. ಇದು ರಿಟೇಲ್ ಅಲ್ಲಿ ಬೇರೆ ಬೇರೆ ಹಳ್ಳಿಗಳ ಕಡೆ ಎಲ್ಲ ಹೋಗುವಂತದ್ದು. ಎಸ್, ನೋಡಿ, ಮೀನು ಮಾರುಕಟ್ಟೆಯ ವೀರರು ಇಲ್ಲಿದ್ದಾರೆ. ಎಷ್ಟು ಲವಲವಿಕೆಯಿದ್ದಾರೆ, ಬೆಳಗ್ಗೆಯಿಂದ ಎಷ್ಟು ಖುಷಿಯಾಗಿದ್ದಾರೆ. ಇದೇ ಸರ್ ಮೀನು ಮಾಂಜಿ, ಬಹಳ ಟೇಸ್ಟಿ ಮೀನು ಇದು. ಪಾಂಪ್ಲೆಟ್. ನೋಡಿ, ಇಲ್ಲಿನ
ಜನರ ಮಧ್ಯೆ ಎಷ್ಟು ಬಾಂಧವ್ಯ ಇರುತ್ತೆ. ತಮಿಳ್ನಾಡಿಂದ ಬಂದಂತ ಅಮ್ಮ ಇವರನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಲೋಕಲ್. ಡಿ.ಕೆ. ಮನ್ಸೂರ್ ಮಂಗಳೂರಿನವರೇ. ಎಷ್ಟು ಸಮಯ ಇದ್ರಿ ಸರ್ ಇಲ್ಲಿ ಧಕ್ಕೆಯಲ್ಲಿ? ಹೌದು, ಹೇಗುಂಟು ಬಿಸ್ನೆಸ್? ಯಾವ್ದು ಹೈಯೆಸ್ಟ್ ಸೆಲ್ಲಿಂಗ್ ಮೀನು ಯಾವುದು? ಬಂಗಡೆ ಬೂತಾಯಿ. ಅದು ಇದು ಲೋಕಲ್ ಅಲ್ಲ, ಹೊರಗೆ ಹೋಗುವಂಥದ್ದು ಲೈನ್ ಸೆಲ್ ಮಾಡ್ತೀವಿ. ನಿಮ್ಗೆ ಮಾರ್ಜಿನ್ ಎಲ್ಲ ಪರವಾಗಿಲ್ಲ? ಕಸ್ಟಮರ್ ಒಳ್ಳೆ ಇದ್ದಾರೆ. ಅಲಿಬಾಯ್ ಅವರಿಗೆ ಅಲಿಬಾಯ್. ಇಲ್ಲಿ ಇದೆಲ್ಲ ಗೊತ್ತಿದ್ದಾರೆ ಎಲ್ರು ಕೂಡ ಧಕ್ಕೆನಲ್ಲಿ ಬಹಳ ಕಷ್ಟಪಟ್ಟು ಕೆಲಸ ಮಾಡುವಂತವ್ರು. ಎಷ್ಟು ಖುಷಿಯಾಗಿರ್ತಾರೆ ನೋಡಿ. ಎಲ್ಲ ನೋಡಿ, ಎಲ್ಲರದ್ದು ಬಿಸ್ನೆಸ್ ಆಗಿದೆ ನೋಡಿ. ಫ್ರೆಶ್ ಆಗಿರೋ ಮೀನು. ಇದು ಯಾವ ಮೀನು ಸರ್ ಇದು? ಜಾಲ್ ಮೀನು. ಬಹಳ ನೋಡ್ಲಿಕ್ಕೆ ಸಾಧ್ಯ ಇಲ್ಲದ, ಬೇರೆ ಕಡೆ ನೋಡ್ಲಿಕ್ಕೆ ಸಿಗೋದಿಲ್ಲ ಅಷ್ಟು ಅಪರೂಪದ ಮೀನುಗಳು. ಎಷ್ಟು ಫ್ರೆಶ್ ಆಗಿದೆ ನೋಡಿ. ಇದು ಯಾವ್ದು ಮೀನು? ಕಾಂಡೆ. ಫ್ರೈ ಮಾಡ್ಲಿಕ್ಕೆಲ್ಲ ಬಾರಿ ಚಂದ ಅಲ್ಲ ಇದು? ಎಷ್ಟು ಸರ್ ಕೆಜಿಗೆ ಇದು? ಇಲ್ಲ ಕಿಂಗ್ ಸೈಜ್ ಫಿಶ್. ಕುಂತಿ ಅಲ್ಲ ಇದು? ಸರ್ ಎಷ್ಟು ಕೆಜಿಗೆ ಇದು? ಕೆಜಿಗೆ 180. ಇದು ಎಲ್ಲಿಗೆ ಹೋಗ್ತಾ ಉಂಟು ಮೀನು? ಮದ್ರಾಸಿಗ? ಕಂಟೈನರ್ ಅಲ್ಲಿ ಕಳಿಸೋದಾ? ಹೇಗೆ ಕಳಿಸ್ತೀರಿ? ಕಂಟೈನರ್. ನಿಮ್ಮ ಹೆಸರು? ಬರೋನ್ ಆಗ್ತಾರೆ. ಎಷ್ಟು ಸಮಯದ ಕೆಲಸ ಮಾಡ್ತಿದ್ದೀರಿ? ಬೆಳಗ್ಗೆ. ಬಹಳ ಅದ್ಭುತವಾಗಿರುವಂತಹ ಜೀವನ ಶೈಲಿ ಇರೋದು. ಅಷ್ಟು ಕಷ್ಟಪಡ್ತಾರೆ. ಬೆಳಗ್ಗಿನ ಜಾವ 4 ಗಂಟೆಗೆ 3 ಗಂಟೆಗೆ ಬರ್ತಾರೆ. ಬಂದು ಒಂದು ಮೀನನ್ನ ಏಲಂನಲ್ಲಿ ತಗೊಳ್ತಾರೆ. ಇದು ಬೇರೆ ಕಡೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಕೇರಳ, ತಮಿಳ್ನಾಡು ಕಡೆ ಎಕ್ಸ್ಪೋರ್ಟ್ ಆಗುವಂತ ಮೀನು ಇದು. ಫ್ರೆಶ್ ಆಗಿರುವಂತ ಮೀನು. ಎಷ್ಟು ಪ್ರೋಸೆಸ್ ಇದೆ ನೋಡಿ. ನಾವು ಆರಾಮಾಗಿ ಮನೆಯಲ್ಲಿ ಒಂದು ಮಾರ್ಕೆಟಿಗೆ ಹೋಗಿ ತರೋದಷ್ಟೇ ಅಲ್ಲ, ಕಡಲಿಂದ ಅದು ನಮ್ಮ ಮನೆಗೆ ಬರುವಾಗ ಅದು ಎಷ್ಟು ಜನರ ಶ್ರಮ ಇರ್ತದೆ, ಎಷ್ಟು ಕಷ್ಟ ಇರ್ತದೆ. ಬನ್ನಿ ಬನ್ನಿ. ಇದು ಮೀನಿನ ವೇಸ್ಟ್. ಆಮೇಲೆ ಎಲ್ಲಿಗೆ ಕಳಿಸ್ತೀರಿ? ಇದು ಯಾವ ಮೀನು ಇದು? ತೊಂಡೆ ಮೀನು. ಇದು ಯಾವ್ದಕ್ಕೆ? ಫ್ಯಾಕ್ಟ್ರಿಗೆ? ಇದು ಆಯಿಲಿಗೆ ಕೋಳಿ ವೇಸ್ಟಿಗೆ. ಇದಕ್ಕೀಗ ಮಾಮೂಲಿ ತಗೊಂಡ ರೇಟ್ ಇಲ್ವಾ? ರೇಟ್ ಇಲ್ಲ ಇದಕ್ಕೆ. ಉಂಟಾ? ಮತ್ತೊಂದು ಸಂಸ್ಥಾನ ಘಟಕ. ಇಲ್ಲಿ ಮೀನನ್ನ ಬೇರೆ ಬೇರೆ ರೀತಿಯಲ್ಲಿ ಡಿವೈಡ್ ಮಾಡ್ತಾರೆ. ಯಾವ್ಯಾವ ಜಾತಿ ಮೀನು, ಮತ್ತೆ ಎಕ್ಸ್ಪೋರ್ಟ್ ಆಗುವ ಮೀನುಗಳು ಕೂಡ, ಹೊರಗಡೆ ಕಳಿಸುವ ಮೀನುಗಳು ನೋಡಿ ಬಹಳ ಚೆನ್ನಾಗಿದೆ. ಅನ್ನೋದು ಎಲ್ಲಿ ಹೋಗ್ಕೊಂಡು ಮೀನು ಇದು? ಇದು ಮೀನು ಎಲ್ಲಿಗೆ? ಯಾವ ಕಡೆಗೆ ಮೀನು? ಮೆಡ್ರಾಸ್. ಎಷ್ಟು ಮೀನುಗಳು ಮೆಡ್ರಾಸಿಗೆ ನೋಡಿ. ಇಲ್ಲಿ ಸಣ್ಣ ಸಣ್ಣ ಮೀನುಗಳು. ಇದು ಕೊಲ್ಲತರು. ಇದು ಕೊಲ್ಲತರು. ಇದ್ಯಾವುದು ಮೀನು? ಇಡೀ ನೋಡಿ ಎಷ್ಟು ಆರಾಮಾಗಿ ಕುತ್ಕೊಂಡು. ಅಂದ್ರೆ ಒಂದು ಸುತ್ತಿನ ವ್ಯಾಪಾರ ಮುಗ್ದಿರತ್ತೆ. ಈಗ ಎಲ್ಲ ವ್ಯಾಪಾರ ಮುಗಿಸಿ ಕೂತ್ಕೊಂಡಿದ್ದಾರೆ. ಈಗ ಎಕ್ಸ್ಪೋರ್ಟ್ ಆಗೋ ಟೈಮ್ ಲೆಕ್ಕಾಚಾರ ಮುಗ್ದಿರುತ್ತೆ. ಇದೆಲ್ಲ ನೋಡಿ ಮೀನನ್ನ ಕುತ್ಕೊಂಡು ಇಲ್ಲಿ ಏಲಮ ಸರ್ ಇದು? ಏಲಂ ಆಗ್ತಾ ಉಂಟು. ಏಲಂ ಬಂಗುಡೆ. ಏಲಂ ಫ್ರೆಶ್ ಬಂಗುಡೆ ಫ್ರೈ ಮಾಡ್ಲಿಕ್ಕೆ, ಗಸಿ ಮಾಡ್ಲಿಕ್ಕೆ ಕೆಜಿ 150 ನೋಡಿ. ನಾವು ಹೊರಗಡೆ ಎಲ್ಲ ಎಷ್ಟು ಕಾಸ್ಟ್ ತಗೊಳ್ತೇವೆ. ಅದು ಏನು ಅಂಜಲ್ ಮೀನು. ನಿಮ್ಮ ಹೆಸರು ಸರ್? ಸಿದ್ದಿಕ್ ಅಬೂಬಕ್ಕರ್ ಅವರು. ಎಷ್ಟು ವರ್ಷದ ಕೆಲಸ ಮಾಡ್ತಿದ್ದೀರಿ ಇಲ್ಲಿ? ಚಮ್ಮೇಲೆ ಅಷ್ಟು ಫೇಮಸ್ ಇದು. ಎಟ್ಟಿಗೆ ಪುಡಿ ಎಟ್ಟಿ.
ಎಲ್ಲದಲ್ಲಿ ಕೂಡ ಮೀನುಂಟು ಇದು. ಎಲ್ಲವೂ ಕೂಡ ಈಗ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿರುವಂಥದ್ದು. ಎಲ್ಲ ತುಂಬಿದ್ದಾರೆ ಬೋಟಿಂದ ಬಂದು. ನೋಡಿ, ಇದು ಒಂದು ಭಾಗ ಆದ್ರೆ ಇಲ್ಲಿ ಮೀನುಗಾರರ ಮಹಿಳೆಯರಿದ್ದಾರೆ. ಅಮ್ಮ, ಕೆಲಸ ಮುಗೀತಾ? ಇನ್ನು ಸೌಂಡ್. ಎಷ್ಟು ಗಂಟೆಗೆ ಬಂದ್ರಿ ಬೆಳಗ್ಗೆ? ಬೆಳಗ್ಗೆ ಎಷ್ಟು ಗಂಟೆಗೆ ಬಂದದ್ದು? 3 ಗಂಟೆಗೆ. ಡೈಲಿ 3 ಗಂಟೆಗೆ ಬರ್ತೀರಾ? ಆಯ್ತು. ನಿಮ್ಮ ಮನೆಯಲ್ಲಿ ಇಲ್ಲಿ ಹೇಗುಂಟು ಕೆಲಸ? ಹೇಗುಂಟು? ಫುಲ್ ಟೆನ್ಷನ್ ಆಗಿದ್ದೀರಿ. ಏಕೆ ಕೆಲಸ ಆಗಲಿಲ್ಲ ಅವರದ್ದು? ಯಾವ್ದು ಸರ್ ಮೀನು? ಯಾವ್ದು? ರಾಣಿ ಮೀನು. ವಾವ್, ಹೆಸರು ನೋಡಿ ಹೇಗಿದೆ, ರಾಣಿ ಮೀನು. ನೋಡ್ಲಿಕ್ಕೆ ಕೂಡ ಹಾಗೆ ಉಂಟು, ಪಿಂಕ್ ಪಿಂಕ್ ಕಲರ್ ಆಗಿ. ಇದು ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕ? ಯಾವುದಕ್ಕೆ? ಕಟ್ಟಿಗೆ. ಹಾ 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 ಹಾ, ಎಕ್ಸ್ಪೋರ್ಟ್ ಆಗ್ತದಲ್ಲ. ಎಸ್. ಎಷ್ಟು ಜೋಶಲ್ಲಿ ಇರ್ತಾರೆ ನೋಡಿ. ಬೆಳಗ್ಗೆ ಅಷ್ಟು ಬೇಗ ಬಂದರೂ ಕೂಡ ಅವರ ಜೋಶ್ ನೋಡಿ ಹೇಗಿರ್ತದೆ. ನಾವೆಲ್ಲ ಅದೊಂದು ಅರ್ಧ ಗಂಟೆ ಕೆಲಸ ಮಾಡುವಾಗ ಸುಸ್ತಾಗಿ ಹೋಗಿರ್ತೇವೆ ನೋಡಿ. ಎಷ್ಟು ಸ್ಮೈಲಿಂಗ್ ಅಲ್ಲಿ, ಎಷ್ಟು ಆಕ್ಟಿವ್ ಆಗಿ ಅವರ ಜವಾಬ್ದಾರಿಗಳನ್ನು ಮಾಡ್ತಾ ಇದ್ದಾರೆ. ನಾನು ಅದೇ ಆರಂಭದಲ್ಲಿ ಹೇಳಿದೆ, ಇಲ್ಲಿ ಬರುವಾಗ ಇದೊಂದು ಸ್ಪೆಷಲ್ ಮೂಮೆಂಟ್. ಸರ್, ನಿಮ್ಮ ಹೆಸರು? ಮಹಾಬಲೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಇವರು ಬೋಟ್ನಲ್ಲಿ ಈಗ ಮೀನು ಹಿಡಿಯೋದಕ್ಕೆ ಹೊರಟಿರುವಂಥವ್ರು. ಬೋಟ್ ನೋಡಿ ರೆಡಿ ಆಗಿದೆ. ಆಲ್ಮೋಸ್ಟ್ ಈಗ ಒಂದು ರೌಂಡ್ ಹೋಗಿ ಕೆಲವು ಮೀನುಗಳೆಲ್ಲ ತಂದಿದ್ದಾರೆ. ಈಗ ಮತ್ತೆ ವಾಪಸ್ ಹೋದರೆ ಒಂದು 10 ರಿಂದ 12 ದಿವಸ ಬರೋದಿಲ್ಲಲ್ಲ. ಈಗ ಒಂದು ಸಲ ಹೋದ್ರೆ ಎಷ್ಟು ದಿನ ಬೇಕು ವಾಪಸ್ ಬರಲಿಕ್ಕೆ? ಹಾಂ, ಮೀನು ಸಿಕ್ಕಿದ ಹಾಗೆ ಹೋಗುವಾಗ ಎಂತೆಲ್ಲ ಐಟಮ್ ತಗೊಂಡು ಹೋಗ್ತೀರಿ ಸರ್? ಪ್ರತಿ ಸಲ ಕಡಲಿಗೆ ಇಳಿಯುವಾಗ ಹೊಸ ವಿಶ್ವಾಸ ಇರುತ್ತೆ. ಆದರೆ ನಿರಾಸೆ ಆದಾಗ ಹೇಗಿರ್ತದೆ? ಎಷ್ಟು ಡೀಸೆಲ್ ಹಿಡಿತದೆ ಇದರಲ್ಲಿ? ಡೀಸೆಲ್ ಬೋಟಲ್ಲಿ 4,000. ಅದೇ ಖರ್ಚು ತುಂಬ ಬರ್ತದೆ ಒಮ್ಮೆಗೆ. ಏನಿದ್ರೆ ಮಾತ್ರ ನೋಡಿ, ಇದೆಲ್ಲ ಕುಡಿಯೋ ನೀರೆಲ್ಲ ಇಟ್ಕೊಂಡಿರ್ತಾರೆ ಇವರು. ಕ್ಲೀನಿಂಗಿಗೆ ಕೂಡ ಬೇಕು, ಭಾಳ ಹೈಜೆನಿಕ್ ಇರ್ತದೆ. ಮೀನಂದರೆ ಸುಮ್ಮನೆ ಹಿಡಿದು ತರೋದಲ್ಲ ಇವರು, ಅದನ್ನು ತೊಳಿಲಿಕ್ಕೂ ಕೂಡ ಅಷ್ಟೇ ಕೆಲಸ ಉಂಟು. ಇಲ್ಲೊಂದು ಬೋಟ್ ಸೀಗಲ್. ನೋಡಿ, ಇದು ರಿಟೇಲ್ ಮೀನುಗಳನ್ನ ಕೂಡ ಮಾರ್ತಾರೆ. ಈಗ ಆಲ್ರೆಡಿ ಬಿಸ್ನೆಸ್ ಶುರುವಾಗಿದೆ. ಹೋಟೆಲ್ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಮೋಸ್ಟ್ಲಿ ಇದು ಏಲಂ ಆಗಿರೋ ಮೀನು ಅಂತ ಕಾಣ್ತದೆ. ಇವರ ಮಾತಾಡ್ಸೋಣ ನಾವಿಲ್ಲಿ. ಭಾಳ ಮೀನುಗಳನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಕಾಯ್ತಾ ಇದ್ದಾರೆ. ಅಕ್ಕ ನಮಸ್ತೆ, ಎಂತ ಹೆಸರು? ನಿಮ್ಮ ಹೆಸರೆಂತ? ಅನಸೂಯ. 30 ವರ್ಷದಿಂದ ಬರ್ತಿದ್ದೀರಾ? ಫುಲ್ಲು ಕಷ್ಟಪಡಬೇಕಿಲ್ಲ ಅಲ್ಲ? ತುಂಬ ಮಕ್ಕಳಿಲ್ಲ. ಎಷ್ಟು ಕಷ್ಟ ಅಲ್ಲ ನೋಡಿ, ಈ ಪ್ರಾಯದಲ್ಲಿ ಬಂದು ಕುತ್ಕೊಂಡು. ಜನರೊಟ್ಟಿಗೆಲ್ಲ ಮಾತಾಡೋ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಮನೇಲಿ ಹಾಗಾದ್ರೆ ಬೇರೆ ಯಾರಿಲ್ಲ? ಕುಟುಂಬದವರು ಒಬ್ಬರೇ? ಕನ್ನಡ ಬರ್ಕೊಂಡಿರಿಗೆ? ಆಯ್ತು ಸರ್. ಹೇಗುಂಟು ಕೆಲಸ? ಹೇಗುಂಟು ವ್ಯಾಪಾರ? ಆಯ್ತಾ ಬೆಳಗ್ಗೆಯಿಂದ? ಯಾಕೆ ಇವತ್ತು ಡಲ್ ಯಾಕೆ ಉಂಟು? ನಿಮ್ಮ ಮುಖ ಕೂಡ ಡಲ್ ಉಂಟು, ವ್ಯಾಪಾರ ಕೂಡ ಡಲ್ ಉಂಟಲ್ಲ ಯಾಕೆ? ಹೇಗುಂಟು ಇಲ್ಲಿ ವ್ಯವಸ್ಥೆ? ಹೇಗುಂಟು? ಏನಿಲ್ಲ. ಹಾಂ ಹಾಂ. ಅಮ್ಮ ತಗೊಂಡ್ರ ಮೀನ? ಅದಕ್ಕೆ ಇಂದ್ರಕ್ಕ ನಮಸ್ಕಾರ. ನಿಮ್ಮನ್ನು ಹುಡುಕಿ ಬಂದದ್ದು ನಾನು. ಹೇಗಿದ್ದೀರಿ?
ಹೇಗಿದ್ದೀರಿ? ಈಗ ಒಮ್ಮೊಮ್ಮೆ ತಂದ ಮೀನು ಸೇಲ್ ಆಗುದಿಲ್ಲ, ಹಾಗೆ ಎಂತ ಮಾಡ್ತೀರಿ ನೀವು? ಐಸ್ ಹಾಕಿಡುದು. ಐಸ್ ಹಾಕಿ ಎಷ್ಟು ಸಮಯ ಇಡ್ಲಿಕ್ಕೆ ಆಗ್ತದೆ ಹಾಗೆ? ಇಲ್ಲ, ಒಂದೇ ದಿವಸ, ಇವತ್ತು ಇಟ್ಟು ನಾಳೆ ತೆಗಿಬೇಕು ಮತ್ತೆ. ತೆಗೆಯುದು. ಹಾ ಅದು ನಾಳೆಗಾದ್ರೂ ಖಾಲಿ ಆಗ್ತದೆ. ಹಾ. ಇದೆಂತ ಮೀನು? ಇದು ಇದು ಯಾವ ಮೀನು? ಅದು ಪಾಪ್ಲೇಟ್. ವೈಟ್ ಪಾಂಪ್ಲೆಟಾ? ಅದು ವೈಟ್ ಪಾಪ್ಲೇಟ್, ಇದು ಕಪ್ಪು ಪಾಪ್ಲೇಟ್. ಕಪ್ಪು, ಬ್ಲ್ಯಾಕ್ ಬರ್ತದೆ. ಮತ್ತೆ ಕಾಣೆ. ಇದು ಇದು ಮೂರು ಅಲ್ಲ? ಅದು ಮೂರು. ಕಾಣೆ, ರಾಣಿ ಮೀನು, ಅಜಿರು. ನೀವು ಆಗೊಂದು ಮಾತು ಹೇಳ್ತಾ ಇದ್ರಿ, ಧಕ್ಕೆಯಲ್ಲಿದ್ದವರೆಲ್ಲರೂ ಕೂಡ, ಎಲ್ಲಾ ಮಾರಾಟಗಾರರು, ವ್ಯಾಪಾರಸ್ಥರು ಕೂಡ ನಿಮ್ಮ ಫ್ಯಾಮಿಲಿ ಇದ್ದಾಗೆ. ಇದೆ. ಏನು ಶುರುವಿನಲ್ಲಿ ವ್ಯಾಪಾರ ಶುರು ಮಾಡುವಾಗ ಆಗ ಇದ್ದ ದಿನಕ್ಕೂ ಈಗ ಇದ್ದ ದಿನಕ್ಕೂ ಏನು ವ್ಯತ್ಯಾಸ? ಇಲ್ಲ, ಮುಂಚೆ ಒಳ್ಳೇದಿತ್ತು ವ್ಯಾಪಾರ ಎಲ್ಲ, ಇಷ್ಟು ಮುಸಲ್ಮಾನರು ಇರಲಿಲ್ಲ, ಸ್ವಲ್ಪ ಜನ. ಈಗ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಬರ್ತಿದ್ದಾರೆ. ಒಂದೊಂದು ಮನೆಯಲ್ಲಿ 10 ಮಕ್ಕಳಿದ್ದವರೆಲ್ಲ ಇಲ್ಲಿದ್ದಾರೆ. ಇಲ್ಲಿ ಲೈನ್ನಲ್ಲಿ ನಾವೇ, ನಾನೊಂದು ಮತ್ತೆ ಇವರು ಮುಸಲ್ಮಾನ್ ಅಷ್ಟೇ, ಮತ್ತೆ ಬೇರೆ ಅವರೆಲ್ಲ ಮತ್ತೆ ಆಚೆಯಿಂದ ಎಲ್ಲ. ಅಂದ್ರೆ ಈಗ ಇಲ್ಲಿ ಎಂಟ್ರಿ ಆಗ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಉಂಟಾ? ಅದು ಯಾರು ಬೇಕಾದ್ರೂ ಬರ್ಬೋದಾ? ಯಾರು ಬೇಕಾದ್ರೂ ಬರ್ಬೋದು. 50 ರೂಪಾಯಿ ಕಟ್ತಾರೆ ಅವರು. 50 ರೂಪಾಯಿ ನಾವು ಕಟ್ಟುದಿಲ್ಲ. ನಾನು ಯಾರಿಗೆ ಹಣ ಕೊಡುದಿಲ್ಲ. ಈಗ ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಎಂತ ಮಾಡ್ಬೇಕು? ಈಗ ಇಷ್ಟೊಂದು ನೀನು ಕಡಿಮೆ, ಜನ ಜಾಸ್ತಿ. ಹೌದು, ಏನ್ ಮಾಡ್ಬೇಕು? ಗವರ್ಮೆಂಟ್ ಇಲ್ವಾ? ಇನ್ನೂ ಎಲ್ಲಿಗೆ ಇದ್ದಾನೆ? ಯೂನಿಯನ್ ಅವರಿಗೆಲ್ಲ ಗೊತ್ತಿಲ್ವಾ? ಅವರ ಹತ್ರ ಯಾರು ಮಾತಾಡುದು? ಆ ಮಲ್ಪೆ ಉಂಟಲ್ವಾ, ಅದೊಂದು ಊರೇ. ಇಲ್ಲಿದಾಗಿ ಅಲ್ಲ, ಇಲ್ಲಿ ಇವರಿಗೆ ಆಗಿದ್ದ ಎಲ್ಲ. ಎಂತ ಮಾತಾಡುದು? ಇನ್ನು ಇದು ಯಾವ ಟಿವಿನಲ್ಲಿ ಬರುದು? ಇದು ಪರ್ಣಿಕ ಟಿವಿ. ನಂತರ ಇದುವರೆಗೂ ನಾವು ಬೇರೆ ರೀತಿ ಬೋಟ್ಗಳನ್ನು ನೋಡಿದ್ವಿ, ಅಂದರೆ 1 ದಿನ 2 ದಿನದಲ್ಲಿ ಮೀನುಗಾರಿಕೆ ಹೋಗುವಂಥದ್ದು. ಈಗ ಈ ಸೆಕ್ಷನ್ ಪರ್ಸಿಯನ್ ಬೋಟ್ಗಳು, ಅಂದರೆ ಲಾಂಗ್ ಟೈಮ್ ಯಾರು ಮೀನುಗಾರಿಕೆಗೆ ಹೋಗ್ತಾರೆ, 10 ದಿನ 12 ದಿನ ಆ ರೀತಿ ಮೀನುಗಾರಿಕೆ ಹೋಗುವಂಥವರ ಬೋಟ್ಗಳಿದು. ನೋಡಿ, ಹೊರಟಿದ್ದಾರೆ ಒಬ್ಬರು, ಹೇಗೆ ವಿಶ್ ಮಾಡ್ತಾ ಇದ್ದಾರೆ ಕೂಡ. ಇವರು ಹೊರಟ್ರೆ ಸುಮಾರು 12 ದಿನ ಬರೋದಿಲ್ಲ ಈ ಕಡೆಗೆ. ಹಾಗಾದರೆ ಮಾರುತಿ ಬೋಟ್ ಬರ್ತಾ ಇದೆ.